ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿಗೆ ಸ್ವಾಗತ. ನಮ್ಮ ಕರ್ನಾಟಕ ಎನ್ವೈರ್ನ್ಮೆಂಟ್ ವಿಡಿಯೋ ಸೀರೀಸ್ನ ಮುಂದುವರಿಸ್ತಾ ಈ ದಿನ ನಾವು ಪೊಲ್ಯೂಷನ್ ಇನ್ ಕರ್ನಾಟಕ ಈ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್, ಪೊಲ್ಯೂಷನ್ ಬೇಸಿಕ್ ಡೆಫಿನೇಷನ್ ಏನು ಅಂತ ನೋಡೋದಾದರೆ, ಇಟ್ ಇಸ್ ದ ಅಡಿಷನ್ ಆಫ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಆರ್ ಕಂಟಾಮಿನೆಂಟ್ಸ್ ಟು ಎನ್ವೈರ್ನ್ಮೆಂಟ್. ಅಂದರೆ ನಮ್ಮ ಪರಿಸರಕ್ಕೆ ಹಾನಿಕಾರಕ ರಾಸಾಯನಿಕಗಳು ಮತ್ತು ಪದಾರ್ಥಗಳನ್ನು ಸೇರಿಸುವ ಒಂದು ಕ್ರಮಕ್ಕೆ ಪೊಲ್ಯೂಷನ್ ಅಂತ ಕರೀತಾರೆ. ಸೊ ಪೊಲ್ಯೂಷನ್ ಇನ್ ಕರ್ನಾಟಕ ಇಸ್ ಅ ಮಲ್ಟಿ-ಫೇಸ್ಡ್ ಎನ್ವೈರನ್ಮೆಂಟಲ್ ಚಾಲೆಂಜ್. ಸೊ ಈ ನಿಟ್ಟಿನಲ್ಲಿ ವಿ ಹ್ಯಾವ್ ಟು ಸ್ಟಡಿ ದ ರೋಲ್ ಆಫ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದನ್ನು ವಾಟರ್ ಆಕ್ಟ್ ಅಡಿಯಲ್ಲಿ 1974ರಲ್ಲಿ ಸ್ಥಾಪಿಸಲಾಯಿತು. ಇಟ್ ಇಸ್ ದ ಆಪೆಕ್ಸ್ ಪೊಲ್ಯೂಷನ್ ಕಂಟ್ರೋಲ್ ಬಾಡಿ ಇನ್ ಕರ್ನಾಟಕ. ಇದರ ಫಂಕ್ಷನ್ಸ್ ಬಗ್ಗೆ ನೋಡೋದಾದರೆ, ಇಟ್ ಈಸ್ ದ ರೆಗ್ಯುಲೇಟರ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಮರ್ಷಿಯಲ್ ಯೂನಿಟ್ಸ್ ಇನ್ ಕರ್ನಾಟಕ. ಆಲ್ಸೋ ಇಟ್ ಮಾನಿಟರ್ಸ್ ಪೊಲ್ಯೂಷನ್ ಲೆವೆಲ್ಸ್ ಇನ್ ಕರ್ನಾಟಕ. ಹಾಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸಸ್ ಫಾರ್ ಎನಿ ಟೈಪ್ ಆಫ್ ವರ್ಕ್ ಇನ್ ಕರ್ನಾಟಕ ನಮ್ಮ KPSCBನೇ ಕೊಡಬೇಕಾಗುತ್ತೆ. ಸೊ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳನ್ನ ಪೊಲ್ಯೂಷನ್ ಆಧಾರದ ಮೇಲೆ KPSCB ರೆಡ್, ಆರೆಂಜ್, ಗ್ರೀನ್ ಮತ್ತು ವೈಟ್ ಹೀಗೆ ವಿಂಗಡಿಸಿದೆ. ರೆಡ್ ಅಂದರೆ ಹೈಲಿ ಪೊಲ್ಯೂಟಿಂಗ್ ಇಂಡಸ್ಟ್ರಿ, ವೈಲ್ ವೈಟ್ ಇಸ್ ದ ನಾನ್ ಪೊಲ್ಯೂಟಿಂಗ್ ಇಂಡಸ್ಟ್ರಿ. ಮುಂದುವರೆದು ಲೆಟ್ ಅಸ್ ಟಾಕ್ ಅಬೌಟ್ ದ ಏರ್ ಕ್ವಾಲಿಟಿ ಇನ್ ಕರ್ನಾಟಕ. ಸೊ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೆಲವು ಸಿಟೀಸ್ನಲ್ಲಿ ಪೊಲ್ಯೂಷನ್ ಹೆಚ್ಚು ಇದೆ. ಸಿಟೀಸ್ ಲೈಕ್ ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ, ಇಲ್ಲಿ AQI ಇಟ್ ಇಸ್ ಅರೌಂಡ್ 150 to 184 ವಿಚ್ ಇಸ್ ಅನ್ಹೆಲ್ತಿ ರೇಂಜ್. ವೆರಾಸ್ ಸಿಟೀಸ್ ಲೈಕ್ ಮಡಿಕೇರಿ, ಚಾಮರಾಜನಗರ, ವಿಜಯಪುರ, ಇಲ್ಲಿ ನಮಗೆ AQI 50 to 70 ಇದೆ. ಇಟ್ ಈಸ್ ಇನ್ ಕ್ಲೀನ್, ಗುಡ್ ಆ್ಯಂಡ್ ಫೇರ್ ರೇಂಜ್. ಬೆಂಗಳೂರು ಇಲ್ಲಿ AQI ಯೂಶಲಿ 152 ಕಾಣಸಿಗುತ್ತೆ. ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ PM 2.5 ಆ್ಯಂಡ್ ಪಾರ್ಟಿಕ್ಯುಲರ್ ಮ್ಯಾಟರ್ 10. ಸೊ ಕರ್ನಾಟಕದಲ್ಲಿ ಮೇಜರ್ ಪೊಲ್ಯೂಟೆಂಟ್ಸ್ ಅಂತ ನೋಡಿದಾಗ, ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಇಟ್ ಈಸ್ 3 to 6 times more than the WHO limits which is causing concern. And ಬೆಂಗಳೂರಿನಲ್ಲಿ ವೆಹಿಕ್ಯುಲರ್ ಪೊಲ್ಯೂಷನ್ ಇಸ್ ದ ಕಾಸ್ ಆಫ್ ಮೋರ್ ದ್ಯಾನ್ 60% ಪೊಲ್ಯೂಷನ್. ಆಲ್ಸೋ ಕನ್ಸ್ಟ್ರಕ್ಷನ್ ಡಸ್ಟ್ ಆ್ಯಂಡ್ ಸಾಲಿಡ್ ಫ್ಯೂಯಲ್ ಯೂಸ್ ಥ್ರೂ ಹೌಸ್ಹೋಲ್ಡ್ಸ್ is causing more pollution in Karnataka in the recent year. So because of this, asthma, COPD, respiratory diseases ಈ ಥರ ಕೇಸಸ್ಗಳು ಕರ್ನಾಟಕದಲ್ಲಿ ದಿನಕ್ಕೆ ಹೆಚ್ಚಾಗ್ತಿದೆ. However, when we see the Bengaluru PM 2.5 limits, we can see that it is the cleanest among major Indian cities with stable pollution levels with seasonal variations. ಮಾನ್ಸೂನಲ್ಲಿ ಪೊಲ್ಯೂಷನ್ ಕಮ್ಮಿ ಇರುತ್ತೆ, ವೆರಾಸ್ ವಿಂಟರ್ ಇಟ್ ರೀಚಸ್ ಇಟ್ಸ್ ಮ್ಯಾಕ್ಸಿಮಮ್. ಸೊ ಕನ್ಸರ್ನ್ ಇಸ್ ವಿಂಟರ್ ಸ್ಪೈಕ್ಸ್, ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಪೊಲ್ಯೂಷನ್ ನಮಗೆ ಕಾಣಸಿಗುತ್ತೆ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ವಿಂಡ್ಸ್ ಇನ್ ಬೆಂಗಳೂರು. ಮುಂದುವರೆದು ವಾಟರ್ ಪೊಲ್ಯೂಷನ್ ಇನ್ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟರ್ ಪೊಲ್ಯೂಷನ್ ಕರ್ನಾಟಕದಲ್ಲಿ ಸುಮಾರು 700 ಕಿಲೋಮೀಟರ್ಸ್ ರಿವರ್ಸ್ ಪೊಲ್ಯೂಟೆಡ್ ಆಗಿವೆ, ಇನ್ಕ್ಲೂಡಿಂಗ್ ಅರ್ಕಾವತಿ, ಕಾವೇರಿ, ತುಂಗಭದ್ರಾ, ಭೀಮಾ. ಬೆಂಗಳೂರಿನಲ್ಲಿ 147 ಲೇಕ್ಸ್ನ ಟೆಸ್ಟ್ ಮಾಡಿದಾಗ ನನ್ ಆಫ್ ದೆಮ್ ವೇರ್ ಸೇಫ್. ವೃಷಭಾವತಿ ರಿವರ್ ಈಗ ಡ್ರೈನೇಜ್ ಥರ ಆಗಿದೆ. ಸುಮಾರು 500 mld ಟಾಕ್ಸಿಕ್ ವೇಸ್ಟ್ನ ಕ್ಯಾರಿ ಮಾಡ್ತಿದೆ. ಇದರಿಂದ ಹೆವಿ ಮೆಟಲ್ಸ್ ಫುಡ್ ಚೈನ್ಗೆ ಎಂಟರ್ ಆಗ್ತಿದೆ. ಆಲ್ಸೋ ದೇರ್ ಇಸ್ ಅ ಡ್ರಿಂಕಿಂಗ್ ವಾಟರ್ ಅಲಾರ್ಮಿಂಗ್ ಡೇಟಾ. 2023ರಿಂದ 2026ರವರೆಗೆ 60,000 ಸ್ಯಾಂಪಲ್ಸ್ನ ಟೆಸ್ಟ್ ಮಾಡಿದಾಗ ಇದರಲ್ಲಿ ನಮಗೆ ಕೆಮಿಕಲ್ ಕಂಟೆಂಟ್ ಲೈಕ್ ಫ್ಲೂರೈಡ್, ನೈಟ್ರೇಟ್, ಆರ್ಸೆನಿಕ್ ಆ್ಯಂಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಲೈಕ್ ಕೋಲಿ ಕಾಣಸಿಕ್ತು. ಆ್ಯಂಡ್ ಆಲ್ಸೋ ನೈಟ್ರೇಟ್ ಪೊಲ್ಯೂಷನ್ನ ಮಂಡ್ಯ, ವಿಜಯಪುರ, ಕೊಪ್ಪಳ್, ಹಾಗೂ ಫ್ಲೂರೈಡ್ ಪೊಲ್ಯೂಷನ್ ಚಿತ್ರದುರ್ಗ, ರಾಯಚೂರು ಆ್ಯಂಡ್ ಹೆವಿ ಮೆಟಲ್ಸ್ ಪೊಲ್ಯೂಷನ್ ಇನ್ ಬೆಂಗಳೂರು ಇಲ್ಲಿ ನಾವು ಕಾಣ್ಬೋದಾಗಿತ್ತು. ಸೊ ಆಲ್ ದೀಸ್ ಡೇಟಾ ಆರ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ ಕರ್ನಾಟಕ. ಸೊ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಬ್ರಾಟ್ ಅಪ್ ಗ್ರೌಂಡ್ ವಾಟರ್ ಆ್ಯಕ್ಟ್ 2025 ವಿತ್ ಸ್ಟ್ರಿಕ್ಟರ್ ಪೆನಾಲ್ಟೀಸ್. ಸೊ ರೀಸೆಂಟ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹ್ಯಾಸ್ ಐಡೆಂಟಿಫೈಡ್ ಮೆನಿ ರಿವರ್ಸ್ ಆಸ್ ಪೊಲ್ಯೂಟೆಡ್ ಸ್ಟ್ರೆಚರ್ಸ್ ಇನ್ ಇಂಡಿಯಾ. ಔಟ್ ಆಫ್ ದೆಮ್ ಕರ್ನಾಟಕದಲ್ಲಿ ಕೂಡ ಅನೇಕ ನದಿಗಳನ್ನ ನಾವು ಕಾಣ್ಬೋದಾಗಿತ್ತು. So the basis of identification here was biochemical oxygen demand, BOD. So it is based on BOD. So BOD 3 mg per liter ಇದಕ್ಕಿಂತ ಜಾಸ್ತಿ ಇದ್ದಾಗ it was considered polluted. When it was greater than 30 mg per liter it was priority class 1 stretch, ಅಂದರೆ ಅತ್ಯಂತ ಪೊಲ್ಯೂಟೆಡ್ ಆಗಿರುವಂತಹ ನದಿ. Whereas if it was priority class 5
ಅಂದರೆ when the BOD level is between 3 to 6, it was priority class 5, which was not fit for drinking. It was polluted, although it was less polluted compared to other. When the BOD level is lesser than 3 mg per liter, it is unpolluted, healthy, and it is fit for drinking. And here we can see abundant life forms. ಸೊ ಬೇಸ್ಡ್ ಆನ್ ದಿಸ್ ಡೇಟಾ, ಕರ್ನಾಟಕದಲ್ಲಿ ಅತ್ಯಂತ ಪೊಲ್ಯೂಟೆಡ್ ಆಗಿರುವಂತಹ ರಿವರ್ ಸ್ಟ್ರೆಚಸ್ ಯಾವುದು ಅಂತ ನೋಡೋದಾದರೆ, ಫಸ್ಟ್ ಆಫ್ ಆಲ್ ಪ್ರಯಾರಿಟಿ 1 to 3, ದ ಮೋಸ್ಟ್ ಪೊಲ್ಯೂಟೆಡ್ ರಿವರ್ಸ್: ಅರ್ಕಾವತಿ ಸ್ಟ್ರೆಚ್ ಬಿಟ್ವೀನ್ ಹೆಸರಘಟ್ಟ ಕನಕಪುರ, ತುಂಗಭದ್ರಾ ಸ್ಟ್ರೆಚ್ ಬಿಟ್ವೀನ್ ಕುಡ್ಲಿ ಅಂಡ್ ಮೈಲಾರ, ಕಾವೇರಿ ಇನ್ ಶ್ರೀರಂಗಪಟ್ಟಣ, ಆ್ಯಂಡ್ ವೃಷಭಾವತಿ ಆ್ಯಂಡ್ ಮೆನಿ ಅದರ್ ರಿವರ್ಸ್. ಪ್ರಯಾರಿಟಿ 4 and 5, moderately polluted rivers: ತುಂಗಾ ಅಂಡ್ ಶಿವಮೊಗ್ಗ, ಲಕ್ಷ್ಮಣ್ ತೀರ್ಥ, ಭದ್ರಾ, ಕಬಿನಿ, ಕಾಗಿನ, ಘಟಪ್ರಭಾ, ಮಲಪ್ರಭಾ. ರೀಸೆಂಟ್ ಟ್ರೆಂಡ್ಸ್ನ ನೋಡಿದಾಗ ಘಟಪ್ರಭಾ ಮತ್ತು ದಕ್ಷಿಣ ಪಿನಾಕಿನಿ ಈ ನದಿಗಳಲ್ಲಿ ಪೊಲ್ಯೂಷನ್ ಕಾಣಸಿಗ್ತಾ ಇದ್ದು, ಅಘನಾಶಿನಿ, ಶರಾವತಿ, ಗಂಗವಳ್ಳಿ ಇದರಲ್ಲಿ ಪೊಲ್ಯೂಷನ್ ಕಮ್ಮಿ ಆಗಿದೆ. ಸೊ KSPCB is actively monitoring pollution discharge to these rivers. Now I will explain Karnataka's groundwater crisis. ಸೊ ಡಿಪ್ಲೀಷನ್ ಸ್ಟೇಟಸ್ ಅಂದರೆ ಕರ್ನಾಟಕದ ಗ್ರೌಂಡ್ ವಾಟರ್ ಎಷ್ಟು ಡಿಪ್ಲೀಟ್ ಆಗಿದೆ ಅಂತ ಆಸ್ ಆಫ್ ಮಾರ್ಚ್ 2026 ನೋಡಿದಾಗ, ಇನ್ 45 ತಾಲೂಕ್ಸ್ ಆಫ್ ಕರ್ನಾಟಕ ಇಟ್ ಇಸ್ ಓವರ್ ಎಕ್ಸ್ಪ್ಲಾಯ್ಟೆಡ್, ಅಂದರೆ ಅತ್ಯಂತ ಹೆಚ್ಚು ಗ್ರೌಂಡ್ ವಾಟರ್ ಡಿಪ್ಲೀಷನ್ ಕಾಣಿಸಿಕ್ತಾ ಇದೆ. ಆ್ಯಂಡ್ ಇಟ್ ಇಸ್ ಕ್ರಿಟಿಕಲ್ ಇನ್ 15 ತಾಲೂಕ್ಸ್ ಆ್ಯಂಡ್ 33 ತಾಲೂಕ್ಸ್ ಇಟ್ ಇಸ್ ಸೆಮಿ ಕ್ರಿಟಿಕಲ್. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್, ದ ಸ್ಟೇಟ್ಸ್ ರ್ಯಾಂಕ್ ಇನ್ ಗ್ರೌಂಡ್ ವಾಟರ್ ಇಂಡೆಕ್ಸ್ ಹ್ಯಾಸ್ ಗಾನ್ ಡೌನ್ ಟು 9th. So when we see the crisis in Bengaluru, the extraction is twice the time of recharge. ಅಂದರೆ ರೀಚಾರ್ಜ್ಗಿಂತ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಇದೆ. ಆ್ಯಂಡ್ 65 wards are at immediate risk. So because of this, Karnataka government has brought out 2025 Amendment Act with new regulations, which includes paid extraction. So only up to 25 meter cube per day. ಇಷ್ಟು ನೀರಿಗೆ it will be free. Above that, you have to pay for using groundwater. And secondly, it is mandatory for metering with digital and telemetry components, and there is no objection certificate required for new borewells. And it has introduced penalty starting from 5,000 to rupees 2 lakhs. Next, when we see the contamination issues, there are several nitrate hotspots in districts like Mandya, Vijaypura, Koppal, Belagavi, mainly due to excessive use of fertilizers and poor waste management. We are also seeing rise in fluoride levels, especially in Chitradurga and Raichur, which is largely linked to over extraction of groundwater. Another serious issue is the presence of uranium above 30 parts per billion, which is connected to deep hard aquifers. However, there is some positive news. Due to better monitoring and efforts, urban groundwater contamination in Bengaluru has shown some improvement. So to tackle these problems, several mitigation measures are being implemented. So artificial recharge where treated wastewater is released to lakes by BWSSB, and water budgeting at Grama Panchayat level, encouraging communities to know your borewell and manage water wisely. So guys, this was regarding the short discussion on pollution in Karnataka. We'll meet again with another topic. So thank you for watching. Do like and subscribe Statecraft. Also join our Telegram channel.